ಹಲೋ. ಹೇಳ್ರಿ. ಹಾಂ ಸರ್. ಸರ್ ನೀವೆಲ್ಲೇ ಇದ್ದೀರಾ? ಸ್ವಲ್ಪ ಜೋರ್ ಮಾತಾಡ್ರಿ. ಬ್ಯಾಂಗ್ಳೂರಲ್ಲ ಅಥವಾ ಅರ್ಥ ಆಗಲ್ಲ. ಸ್ವಲ್ಪ ಜೋರ್ ಮಾತಾಡ್ರಿ. ಈಗ ಕೇಳಿಸ್ತಾ ಇದೆನಾ? ಸ್ವಲ್ಪ ಇನ್ನೂ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ಸ್ವಲ್ಪ ಚಲೋ. ಸರ್ ನನ್ನ ಧ್ವನಿ ಇರೋದೇ ಇಷ್ಟು. ಹಾಂ ಹೇಳ್ರಿ. ಈಗ ಕೇಳಿಸ್ತಾ ಇದೆ ಅಲ್ವಾ? ಹೇಳ್ರಿ. ಸರ್ ಅದು ಟಿ ಡಿ ಎಸ್ ಏನ್ ಗೊತ್ತಾ ಸರ್, ಅದು ಮ್ಯಾಚುರಿಟಿ ಏನು ಇನ್ಸ್ಟ್ರಕ್ಷನ್ ಅಲ್ಲ, ಇರುತ್ತಲ್ವಾ? ಅದು ಕೇಳ್ರಿ ಇಲ್ಲಿ ಕೇಳ್ರಿ. ಆ ಟಿ ಡಿ ಎಸ್ ಏನದಲ್ರಿ, ನಾ ಲೀಗಲಿ ಹೋದ್ರ ಸೈಬರ್ ಕ್ರೈಮ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಅದು ಫ್ರಾಡ್ ಕೇಸ್ ಆಗ್ತದೆ ಆಕ್ಸಿಸ್ ಬ್ಯಾಂಕ್ ಅಗೇನ್ಸ್ಟ್. ಗೊತ್ತಾತ್ರಿ? ಸರ್ ಅದು ಓವರ್ ಡ್ಯೂ ಏನಿರುತ್ತಲ್ವಾ ಅದ್ರ ಥ್ರೂ ಇಲ್ಲ ಪ್ರಾಸೆಸ್ ಇರುತ್ತೆ. ಹೇಳ್ತೀನಿ ಕಸ್ಟಮರ್ ಕೇಳ್ರಿ. ಬಂದು ಅಲ್ಲಲ್ಲ, ಅದನ್ನ ರಿವೋಟ್ ಇಲ್ಲ ಅದೇ ರಿನ್ಯೂ ಮಾಡ್ಬೋದು, ಇಲ್ಲ ಕೇಳ್ರಿ. ನಾ ಬೇರೆ ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಸಾವನ್ ಪಟವರಿ ಕಸ್ಟಮರ್ ಒಬ್ಬರೇ ಇಲ್ರಿ ಇಲ್ಲಿ ಜಗತ್ನಾಗ. ಇಲ್ಲಿ ಒಬ್ಬರ ಡೀಲಿಂಗ್ ಮಾಡ್ಲಿಕತ್ತಿಲ್ಲ. ಇಲ್ಲಿ ಬಹಳಷ್ಟು ಬ್ಯಾಂಕ್ ಅವ್ರಿ ಸೊಸೈಟಿನಾಗ. ಗೊತ್ತಾತಿಲ್ರಿ? ಬಹಳಷ್ಟು ಬ್ಯಾಂಕ್ ಮ್ಯಾನೇಜರ್ಸ್ ಇರ್ತಾರ. ಕೇಳ್ರಿ ಮಾತ್ ಕೇಳ್ರಿ. ಇಲ್ಲ ಮಾತ್ ಕೇಳ್ರಿ. ಕೇಳ್ರಿ 30 ವರ್ಷದಿಂದ 40 ವರ್ಷದಿಂದ ಬ್ಯಾಂಕಿಂಗ್ ಮ್ಯಾನೇಜರ್ಸ್, ಬ್ಯಾಂಕ್ ಮ್ಯಾನೇಜ್ ಮಾಡ್ಕೊಡ್ ಬಂದವರು ಸೀನಿಯರ್ ರಿಟೈರ್ಡ್ ಪರ್ಸನ್ಸ್ ಹೋದಾರ ಸೊಸೈಟಿನಾಗ. ಗೊತ್ತಾತಿಲ್ರಿ? ನಾ ಲೀಗಲ್ ಕೇಸ್ ಹೋಗಿ ರಿಸಾಲ್ವ್ ಮಾಡ್ಬೇಕು. ಏನ್ ನೀವು ಸುಮ್ನೆ ಸೀದಾ ನಮ್ಮ ವಿಷಯನಾಗ ಸೀದಾ ಪದ್ಧತಿ ಪ್ರಕಾರ ಏನ್ ಬ್ಯಾಂಕಿಂಗ್ ಮಾಡ್ತಾರ ಹುಡುಕಿದ ಬ್ಯಾಂಕ್ಸ್ಗಳು ಅದ್ರ ಗತ್ಲೆ ಮಾಡ್ತಿರೋ ಹೆಂಗ ಅಂತ ನಾನು ನಿಮಗ್ ಪ್ರಶ್ನೆ ಹಾಕ್ಲಿಕತ್ತ. ಯಾಕಂದ್ರೆ ಇದು ಮಾಡೋ ರೀತಿ ಅಲ್ಲ. ಇಲ್ಲ ಸ್ವಲ್ಪ ಜೋರ್ ಮಾತಾಡ್ರಿ, ನಿಮ್ ಧ್ವನಿ ಕೇಳಿಸ್ವಲ್ತು. ಇನ್ನ ಮಾತಾಡ್ತಿದ್ದೀನಿ, ಬಟ್ ಅವರು ಹೇಳ್ತಿದ್ದಾರೆ ಟಿ ಡಿ ಎಸ್ ಅನ್ನು ಕಟ್ಟಾಗಿದ್ದು ನಾನು ಇದನ್ನ ಲೀಗಲಿ ಅಲ್ಲ, ಈಗ ಅಮೌಂಟ್ ನಮಗ್ ಏನದ ಎಫ್ ಡಿ ಅಮೌಂಟ್ ಬರ್ತದೋ ಬರಂಗಿಲ್ಲೋ, ಏನ್ ಲೀಗಲ್ ಕೇಸ್ ನಾ ಹೋಗ್ಬೇಕ್ರಿ ಹೆಂಗ ಏನ್ ಸುದ್ದಿ? ಡೈರೆಕ್ಟ್ ಪ್ರಶ್ನೆ ಕೇಳಿಯತ್ತನ, ಟು ದ ಪಾಯಿಂಟ್. ನಿಮ್ ಧ್ವನಿ ಕೇಳಿಸ್ವಲ್ತ್ರಿ ನಮಗ.